ನಮಸ್ಕಾರ ಸ್ನೇಹಿತರೆ. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಅಡುಗೆ ಮಾಡುವುದು ಕಷ್ಟ ಅನ್ನಿಸಬಹುದು. ಆದರೆ ಕೆಲವು ಸರಳ ವಿಧಾನಗಳಿಂದ ಸುಲಭವಾಗಿ ಅಡುಗೆ ಮಾಡಬಹುದು. ಇಲ್ಲಿವೆ ಕೆಲವು ಉಪಯುಕ್ತ ಟಿಪ್ಸ್. ಗ್ಯಾಸ್ ಇಲ್ಲದೆ ಅಡುಗೆ ಮಾಡುವ ವಿಧಾನಗಳು. 1. ಮರದ ಒಲೆ ಅಥವಾ ಚುಲ್ಲು ಬಳಸಿ. ಮರದ ಒಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಬಳಸುವ ವಿಧಾನವಾಗಿದೆ. ಮರದ ತುಂಡುಗಳು ಅಥವಾ ಒಣ ಎಲೆಗಳನ್ನು ಬಳಸಿಕೊಂಡು ಸುಲಭವಾಗಿ ಬೆಂಕಿ ಹಚ್ಚಬಹುದು. ಅನ್ನ, ಸಾರು, ತರಕಾರಿ ಮುಂತಾದವುಗಳನ್ನು ನಿಧಾನವಾಗಿ ಸವಯಾದ ರುಚಿಯಲ್ಲಿ ತಯಾರಿಸಬಹುದು. ಆದರೆ ಹೊಗೆ ಹೆಚ್ಚಾಗುವ ಕಾರಣ ಗಾಳಿಯ ಹರಿವಿರುವ ಸ್ಥಳದಲ್ಲಿ ಬಳಸುವುದು ಉತ್ತಮ. 2. ಇಲೆಕ್ಟ್ರಿಕ್ ಇಂಡಕ್ಷನ್ ಸ್ಟೌವ್. ಇಂಡಕ್ಷನ್ ಸ್ಟೌವ್ ವಿದ್ಯುತ್ನಿಂದ ಕೆಲಸ ಮಾಡುವುದರಿಂದ ಗ್ಯಾಸ್ ಅಗತ್ಯವಿಲ್ಲ. ಇದರಲ್ಲಿ ಅಡುಗೆ ವೇಗವಾಗಿ ಆಗುತ್ತದೆ ಮತ್ತು ಟೈಮರ್ ವ್ಯವಸ್ಥೆಯೂ ಇರುತ್ತದೆ. ವಿಶೇಷವಾದ ಇಂಡಕ್ಷನ್ ಪಾತ್ರೆಗಳು ಬೇಕಾಗುತ್ತವೆ. ಇದು ಸುರಕ್ಷಿತ ಮತ್ತು ನಗರ ಪ್ರದೇಶಗಳಿಗೆ ಸೂಕ್ತವಾದ ಆಯ್ಕೆಯಾಗಿದೆ. 3. ಸೋಲಾರ್ ಕುಕ್ಕರ್ ಬಳಸಿ. ಸೂರ್ಯನ ಬೆಳಕನ್ನು ಬಳಸಿ ಅಡುಗೆ ಮಾಡುವ ಅತ್ಯಂತ ಪರಿಸರ ಸ್ನೇಹಿ ವಿಧಾನ ಇದು. ಅನ್ನ, ದಾಲ್, ತರಕಾರಿ ಮುಂತಾದವುಗಳನ್ನು ನಿಧಾನವಾಗಿ ಆದರೆ ಆರೋಗ್ಯಕರವಾಗಿ ತಯಾರಿಸಬಹುದು. ವಿದ್ಯುತ್ ಅಥವಾ ಇಂಧನ ಬೇಡವಾಗಿರುವುದರಿಂದ ಖರ್ಚು ಕಡಿಮೆ, ಆದರೆ ಮೋಡಲ ದಿನಗಳಲ್ಲಿ ಬಳಸಲು ಕಷ್ಟವಾಗಬಹುದು. 4. ಇಲೆಕ್ಟ್ರಿಕ್ ರೈಸ್ ಕುಕ್ಕರ್ ಬಳಸಿ. ರೈಸ್ ಕುಕ್ಕರ್ ಅಕ್ಕಿ ಮಾತ್ರವಲ್ಲದೆ ಉಪ್ಮಾ, ಪುಲಾವ್, ಮಗ್ಗಿ ಮುಂತಾದವುಗಳನ್ನು ಕೂಡ ತಯಾರಿಸಲು ಉಪಯುಕ್ತ. ಬಳಸಲು ತುಂಬಾ ಸುಲಭ ಮತ್ತು ಸಮಯ ಉಳಿತಾಯ ಮಾಡುತ್ತದೆ. ಸ್ವಯಂಚಾಲಕವಾಗಿ ಆಫ್ ಆಗುವ ವ್ಯವಸ್ಥೆ ಇರುವುದರಿಂದ ಸುರಕ್ಷತೆ ಹೆಚ್ಚಾಗಿದೆ. ವಿದ್ಯಾರ್ಥಿಗಳು ಮತ್ತು ಕೆಲಸ ಮಾಡುವವರಿಗೆ ತುಂಬಾ ಸಹಾಯಕ. 5. ಹಾಟ್ ಪ್ಲೇಟ್ ಮತ್ತು ಪ್ರೆಷರ್ ಕುಕ್ಕರ್ ಬಳಸಿ. ಹಾಟ್ ಪ್ಲೇಟ್ ವಿದ್ಯುತ್ ಬಳಸಿ ತಾಪಮಾನ ನೀಡುತ್ತದೆ. ಇದರಲ್ಲಿ ಪ್ರೆಷರ್ ಕುಕ್ಕರ್ ಬಳಸಿ ಬೇಗನೆ ಅನ್ನ, ದಾಲ್ ಮುಂತಾದವುಗಳನ್ನು ಮಾಡಬಹುದು. ಇದು ಗ್ಯಾಸ್ಗೆ ಸಮಾನವಾದ ಅನುಭವ ನೀಡುತ್ತದೆ, ಆದರೆ ವಿದ್ಯುತ್ ಬಳಕೆ ಹೆಚ್ಚಾಗಬಹುದು. 6. ಕಲ್ಲಿದ್ದಲು ಅಥವಾ ಚಾರ್ಕೋಲ್ ಸ್ಟೌವ್ ಬಳಸಿ. ಕಲ್ಲಿದ್ದಲು ಬಳಸಿ ಅಡುಗೆ ಮಾಡುವುದರಿಂದ ಆಹಾರಕ್ಕೆ ವಿಭಿನ್ನ ರುಚಿ ಬರುತ್ತದೆ. ಇದು ಹೊರಾಂಗಣ ಅಡುಗೆ ಅಥವಾ ತುರ್ತು ಸಂದರ್ಭಗಳಿಗೆ ಸೂಕ್ತ. ಬೆಂಕಿ ನಿಧಾನವಾಗಿ ಹೊತ್ತುಕೊಳ್ಳುವುದರಿಂದ ಅಡುಗೆಗೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗಬಹುದು. ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಬಳಸಬೇಕು. 7. ಕ್ಯಾಂಪಿಂಗ್ ಸ್ಟೌವ್ ಬಳಸಿ. ಸಣ್ಣ ಗಾತ್ರದ ಕ್ಯಾಂಪಿಂಗ್ ಸ್ಟೌವ್ಗಳು ಟ್ರಿಪ್ ಅಥವಾ ತುರ್ತು ಸಂದರ್ಭಗಳಲ್ಲಿ ಬಹಳ ಉಪಯುಕ್ತ. ಇವುಗಳಲ್ಲಿ ಸಣ್ಣ ಇಂಧನ ಕಾರ್ಟ್ರಿಡ್ಜ್ ಬಳಸಲಾಗುತ್ತದೆ. ಸುಲಭವಾಗಿ ಹೊತ್ತುಕೊಳ್ಳುತ್ತವೆ ಮತ್ತು ಹೊತ್ತುಕೊಂಡು ಹೋಗಲು ಸಹ ಸುಲಭ. ಸಣ್ಣ ಪ್ರಮಾಣದ ಅಡುಗೆಗೆ ಇದು ಉತ್ತಮ ಆಯ್ಕೆ. 8. ಇಲೆಕ್ಟ್ರಿಕ್ ಕೆಟಲ್ ಬಳಸಿ. ಕೆಟಲ್ ಅನ್ನು ಕೇವಲ ಚಹಾ ಅಥವಾ ಕಾಫಿಗೆ ಮಾತ್ರವಲ್ಲದೆ ಮಗ್ಗಿ, ಬಾಯ್ಲ್ಡ್ ಮೊಟ್ಟೆ, ಸೂಪ್ ತಯಾರಿಸಲು ಬಳಸಬಹುದು. ನೀರನ್ನು ಬೇಗ ಕುದಿಯಿಸುವ ಸಾಮರ್ಥ್ಯ ಇದಕ್ಕಿದೆ. ತುರ್ತು ಸಂದರ್ಭಗಳಲ್ಲಿ ವೇಗವಾಗಿ ಅಡುಗೆ ಮಾಡಲು ಇದು ಸಹಾಯಕ. ಕಡಿಮೆ ವಿದ್ಯುತ್ ಬಳಕೆಯ ಸಾಧನವಾಗಿದೆ. ಬಾಯ್ಲ್ಡ್ ಅಥವಾ ನೋ ಕುಕ್ ಆಹಾರ ತಯಾರಿ. ಹಣ್ಣುಗಳು, ಸಲಾಡ್, ಸ್ಪ್ರೌಟ್ಸ್, ಬಟರ್ ಬ್ರೆಡ್ ಮುಂತಾದವುಗಳನ್ನು ಯಾವುದೇ ಬೆಂಕಿ ಇಲ್ಲದೆ ತಯಾರಿಸಬಹುದು. ಇದು ಆರೋಗ್ಯಕರ ಮತ್ತು ಸಮಯ ಉಳಿಸುವ ವಿಧಾನವಾಗಿದೆ. ಬೇಸಿಗೆ ಸಮಯದಲ್ಲಿ ಇಂತಹ ಆಹಾರಗಳು ಹೆಚ್ಚು ಉಪಯುಕ್ತ. ಮಕ್ಕಳಿಗೂ ಸಹ ಸುಲಭವಾಗಿ ನೀಡಬಹುದು. ಹೆಚ್ಚುವರಿ ಸಲಹೆಗಳು. ಸುರಕ್ಷತೆ ಗಮನದಲ್ಲಿಡಿ. ಗಾಳಿ ಸರಿಯಾಗಿ ಹರಿಯುವ ಜಾಗದಲ್ಲಿ ಮರದ ಒಲೆ ಅಥವಾ ಕಲ್ಲಿದ್ದಲು ಬಳಸಿ. ವಿದ್ಯುತ್ ಸಾಧನಗಳನ್ನು ಜಾಗೃತೆಯಿಂದ ಬಳಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.